ನಮಸ್ಕಾರ ಸರ್. ನಮಸ್ಕಾರ ಲೀಡರ್ ಸರ್. ನಾವಿಲ್ಲಿ ಬ್ಯಾಡಗಿ ತಾಲೂಕು ಭಾಗದಾಗ ಒಂದು ಹಳ್ಳಿಗೆ ಬಂದಿದ್ದೀವಿ. ಅಳಲಗಿರಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಮೊದಲು ಇಲ್ಲಿ ನಮ್ಮ ಸರ್ ನಿಮ್ಮ ಹೆಸರು? ಅಣ್ಣಪ್ಪ ಬಸಪ್ಪ ಕೋಟಿಯವರು. ಅಣ್ಣಪ್ಪ ಬಸಪ್ಪ ಕೋಟಿಯವರು ಅಂತೇಳಿ ಅಂದರೆ ರೈತರು ಈ ವರ್ಷದಿಂದ ನಮ್ಮದು ಪ್ರಾಡಕ್ಟನ್ನು ಯೂಸ್ ಮಾಡಿದಾರೆ. ಮಾತ್ರ ಈಗ ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ಅಂತೇಳಿ ಅಂದು ರೈತರು ಅಂತಲೇ ಕೇಳನ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಅಣ್ಣಪ್ಪ ಬಸಪ್ಪ ಕೋಟಿಯವರು ಅಂತ ಹೇಳ್ತಾರೆ. ಮೊದಲ ತೆನಿ ಮೊದಲು ಸರ ನೀವು ಮೊದಲು ವರ್ಷನ ಹಾಕಿದ್ರಿ ಸರ? ವರ್ಷ ಗೊಂಜಾಳ. ಈ ವರ್ಷ ನೀವು ಹಾಕಿದಾಗ ಮೊದಲು ಗೊಂಜಾಳ ಯಾವ ಥರ ಇರ್ತಾರೆ ಸರ್ ಸ್ಟಾರ್ಟಿಂಗ್? ನಮ್ದು ಏನು ಗೊಬ್ಬರ ಸ್ಪ್ರೇ ಮಾಡಿದ್ರಿ ಸರ್? ಮೊದಲ ಗೊಂಜಾಳ ಸರ ತೆನಿ ಸೈಜ್ ಬರೋದು, ಸಣ್ಣದು ಬರೋದ್ರಿ. ಹಾಂ ರೀ, ಸಣ್ಣದು ಬರೋದ. ಈಗ ಅದನ್ನು ನಿಮ್ಮಂತಲೇ ಬಂದು ಎಣ್ಣೆ ಸ್ಪ್ರೇ ಮಾಡಿದಾಗ ತೆನಿ ಕಟ್ಟು ಭಾರಿ ಚಲೋ ಬರುತ್ತೆ. ಭಾರಿ ಚಲೋ ಬಂದ ಚೆನ್ನಾಗಿ ಸರ್. ಮೊದಲಿಗಿಂತ ಈಗಿನಕ್ಕೂ ಏನು ಅನ್ಸೈತೆ ಸರ್ ನಿಮಗೆ? ಮೊದಲಿಂದಕ್ಕೆ ಇಲ್ಲಿಂದಕ್ಕೆ ಅಂದ್ರೆ ಡಬಲ್ ಅನ್ಸಾಕತ್ತೈತಿ ರೀ. ಹೌದು ರೀ. ನೋಡ್ರಿ ಲೀಡರ್ಸ್, ಈಗ ನಮ್ಮ ರೈತರು ಹೇಳ್ತಾರ ಮೊದಲ ಗೊಂಜಾಳ ಬಿತ್ತಿದಾಗ ಪಿಣಿ ಅಂತಿತ್ತು. ಒಂದೇ ಹೊಲ ಹರಗಬೇಕು ಅನ್ನೋ ಒಂದು ಸ್ಟೇಜ್ ಒಳಗೆ ನಮ್ಮ ಸಂಗಪ್ಪ ಸರ್ ಬಂದು ಪ್ರಾಡಕ್ಟನ್ನು ಕೊಟ್ಟರು. ಏನು ಕೊಟ್ಟರು ಸರ್ ಅವ್ರು? ಮೊದಲು ನಿಮಗೆ ಏನು ಪ್ರಾಡಕ್ಟ್ ಕೊಟ್ಟರು ಸರ್? ಎಷ್ಟು ಯಾವ್ಯಾವ ಪ್ರಾಡಕ್ಟ್ ಕೊಟ್ಟರು ಸರ್ ಅವರು? ನಮಗೆ ಮೊದಲು ಒಂದು ಬ್ಲ್ಯಾಕ್ ಇದನ್ನು ಪೌಡ್ರ್ ಕೊಟ್ಟರು ಸರ್. ಜಸ್ಟ್ ನೋಡಿ ಸರ್, ಜಸ್ಟ್ ನಮ್ಮ ರೈತರು ಹೇಳತ್ತಾರ ಬರೀ ಬ್ಲ್ಯಾಕ್ ಮ್ಯಾಜಿಕ್ ಒಂದ ಸರ. ಬ್ಲ್ಯಾಕ್ ಮ್ಯಾಜಿಕ್ ಒಂದನ್ನು ಸ್ಪ್ರೇ ಮಾಡಿದ್ದಕ್ಕೆ ಹರಗುವಂಥ ಸ್ಥಿತಿ ಒಳಗಿರ್ತಕ್ಕಂಥ ಗೊಂಜಾಳ ನೋಡ್ಬೋದು ಫ್ರೆಂಡ್ಸ್. ಯಾವ ಥರ ನಮ್ಮದು ತೆನಿಕಟ್ಟು ಕಿತ್ತಿದೆ ಅಂತ ನೋಡಿರಿ. ಯಾವ ಥರ ಇದೆ, ಒಂದೊಂದು ಗಂಟಲ್ಲಿ ಎರಡೆರಡು ತೆನಿ ಕಿತ್ತಿದೆ. ಜಸ್ಟ್ ಬೇರೆ ಬ್ಲ್ಯಾಕ್ ಮ್ಯಾಜಿಕ್ ಹಾಕಿದ್ದಕ್ಕೆ ತೆನಿಕಟ್ಟು ನೋಡ್ಬೋದು. ಯಾವ ಥರ ಉದ್ದ ಇದೆ, ಸೈಜ್ ನೋಡ್ಬೋದು ರೀ. ಬರ್ರಿ ಸರ್, ಹತ್ರಕ್ಕೆ ಬರ್ರಿ ಸರ್. ಹೌದ್ರಾ? ಯಾವ ಥರ ಉದ್ದ ಇದೆ ಸೈಜ್ ಗೊಂಜಾಳ. ಹೌದ್ರಾ? ಯಾವ ಥರ ಇದೆ ನೋಡಿ. ಒಂದೊಂದು ಇದಕ್ಕೆ ಎರಡೆರಡು ತೆನಿ ಕಿತ್ತಿದೆ. ಜಸ್ಟ್ ಬೇರೆ ಬ್ಲ್ಯಾಕ್ ಮ್ಯಾಜಿಕನ್ನು ಯೂಸ್ ಮಾಡಿದಂಥ ರಿಸಲ್ಟ್ ನೋಡ್ಬೋದು. ಪ್ರತಿ ಹೊಲನೂ ಹೆಂಗಾಯ್ತಲ್ರಿ ಸರ್? ಅಷ್ಟು ಹೆಂಗಾಯ್ತು. ಪ್ರತಿ ಹೊಲನೂ ಹೆಂಗಾಯ್ತು? 20 ಎಕರೆನೂ ಹೆಂಗಾಯ್ತು ಸರ್? 20 ಎಕರೆ ಹೆಂಗೈತಿ? 20 ಎಕರೆ ನೋಡಿ ಫ್ರೆಂಡ್ಸ್, ನಮ್ಮ ರೈತರು ಹೇಳತ್ತಾರ ಬರೀ ಬ್ಲ್ಯಾಕ್ ಮ್ಯಾಜಿಕ್ ಹರಗುವಂಥ ಸ್ಥಿತಿಯಲ್ಲಿತ್ತು. ಗೋವಿನ ಜೋಳ ಮಳೆಗೆ ಜವಳ ಹಿಡಿದು ಹೊಂಟತ್ ಬಿಡುತ್ತಮ್ಮ, ನಮ್ಗೆ ಬೇಡ ಹರಗಬೇಕು ಅಂತ ಒಂದು ಸ್ಟೇಜ್ನಾಗಿದ್ದರು ನಮ್ಮ ರೈತರು. ಆ ಒಂದು ಮೂಮೆಂಟಲ್ಲಿ ಸಂಗಪ್ಪ ಸರ್ ಬಂದು ಏನು ಬೇಡ ಹರಗಬೇಡ, ಇದೊಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ಸಾಕು ಅಂತ ಒಂದು ಜಸ್ಟ್ ಬರೀ ಬ್ಲ್ಯಾಕ್ ಮ್ಯಾಜಿಕನ್ನು ಕೊಟ್ಟಿದ್ರು. ಅದನ್ನು ಸ್ಪ್ರೇ ಮಾಡಿದ್ರಂತೆ. ಸ್ಪ್ರೇನ ಗೊಬ್ಬರ ಸರ್? ಸ್ಪ್ರೇ ಜಸ್ಟ್ ಬ್ಲ್ಯಾಕ್ ಮ್ಯಾಜಿಕನ್ನು ಸ್ಪ್ರೇ ಮಾಡಿದರು. ಸ್ಪ್ರೇ ಮಾಡಿದಂಥ ರಿಸಲ್ಟ್ ನೋಡ್ಬೋದು. ನಮ್ಮ ರೈತರು ಬಾಯಾಗ ಭಾಳ ತುಂಬ ಖುಷಿ ಆಗ್ತದೆ ಅವ್ರ ಒಂದು ಖುಷಿ ನೋಡಿ. ಸರ್, ಈಗ 4 ಮಂದಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ? ಇದನ್ನು ನಿಮ್ಮದು ಏನು ಪ್ರತಿಯೊಂದು ಈಗ ನಾನು ಸ್ಪ್ರೇ ಅಷ್ಟೇ ಮಾಡೇನಿ ಸರ. ಈಗ ಇದ್ರ ಲೆಕ್ಕ ನೋಡಿದೆ ಅಂದ್ರೆ ಗೊಬ್ಬರ ಅಷ್ಟು ನಿಮ್ಮಲ್ಲೇ ತಗೊಂಡು ಬಿತ್ತನೆ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್. ನೋಡ್ರಿ ಸರ್, ಜಸ್ಟ್ ಬರೀ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಈ ಥರ ಬಂದೈತಿ. ನಮ್ಮ ಗೊಬ್ಬರ ಅದನ್ನು ಯೂಸ್ ಮಾಡಿದ್ದ ಕರೆ ಆದ್ರೆ ಇನ್ನೂ ಒಂದು ಹೆಚ್ಚಿನ ಇಳುವರಿ ಬರ್ಬೋದಿತ್ತೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಕತ್ತಾರ ಅವರು. ಇಲ್ಲ ಸರ್, ಇನ್ನಿಂದ ಪ್ರತಿಯೊಂದು ನಂದು 20-30 ಎಕರೆ ಆಗತ್ತೆ ಸರ್ ಜಮೀನು ರೀ. 25 ಎಕರೆ ಜಮೀನು ಐತೆ ಅವ್ರದ್ದು. ಪ್ರತಿಯೊಂದಕ್ಕೂ ನಾನು ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ತೇನೆ ಅಂತ ಹೇಳತ್ತಾರ. ಸರ್, 4 ಮಂದಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಸರ, ಈಗ ಅಲ್ಲಿ ತಗೋಣಕ್ಕಿಂತ ನಿಮ್ಮಲ್ಲಿ ಇಂಥ ಒಳ್ಳೆಯರ ಅಂತಲೇ ಇಂಥ ಇದನ್ನು ತಗೊಂಡು ಪ್ರಾಡಕ್ಟ್ ತಗೊಂಡು ನಿಮ್ಮ ಅನಿಸಿಕೆ ಪಡ್ಕೊಂಡು ಹಿಂಗೆ ಬಿತ್ತನೆ ಮಾಡಿದ್ರೆ 4 ರೂಪಾಯಿ ಉಳಿತಾಯ ಆಕೈತಿ ಅನ್ನೋದು ಖರ್ಚು ಸರ್. ರಾಸಾಯನಿಕ ಅದಕ್ಕೆ ಇದಕ್ಕೆ ಖರ್ಚು ಹೆಚ್ಚಿಗೆ ಆಗೈತೆ ಸರ್. ಇವತ್ತು ಖರ್ಚು ಕಡಿಮೆ ಆಗೈತೆ ಸರ್. ಭಾಳ ಖರ್ಚು ಕಡಿಮೆ. ಜಸ್ಟ್ ಬರೀ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸ್ಪ್ರೇದ್ಮ್ಯಾಗ ಈ ಥರ ಬಂದೈತೆ ಅಂತ ಹೇಳತ್ತಾರ. ಖರ್ಚು ಭಾಳ ಕಡಿಮೆ ಆಯ್ತು. ಅಲ್ಲಿ ಹೊರತಂದು ಒಂಬಿಟ್ಟು 10 ಸಲ ಹೊಡೋಕ್ಕಿಂತ ಒಂದು ಸಲ ಹೊಡೆದೇನು ಸರ್. ಅಷ್ಟು ಈ ಥರ ಬಂದದ್ದು ನನಗೆ. ಇನ್ನು ನೆಕ್ಸ್ಟ್ ನಾನು ಪ್ರತಿ ನಾನು ಒಂದು 25 ಎಕರೆ ಹೊಲಕ್ಕೂ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅಂತ ಹೇಳತ್ತಾರ. ಈಗ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಸರ್ವಶ್ರೀ. ಜೈ ಸರ್ವಶ್ರೀ.